ಹಾಯ್ ಹಲೋ ಎಲ್ಲರಿಗೂ NTPC ಯುಜಿದ ಒಂದೇ ದಿವಸ ಎಕ್ಸಾಮ್ ಮುಗ್ದೈತಿ. ಸೊ ಎಕ್ಸಾಮ್ದಾಗ ಏನ್ ಕ್ವಶನ್ ಬಂದವಲ್ಲ, ಸೊ ಪರ್ಫೆಕ್ಟ್ ಇದೇ ತರ ಕ್ವಶನ್ ಬರ್ತಾವ ಅಂತ ಹೇಳ್ತೀನಿ. ನಾಳೆ ಎಕ್ಸಾಮ್ ಬರೆಯವರ, ಮುಂದೆ ಎಕ್ಸಾಮ್ ಬರೆಯವರ, ಸೊ ಅದೇ ಟೈಪ್ ಕ್ವಶನ್ ರಿಪೀಟ್ ಆಗ್ತಾ ಇರ್ತಾವ. ಸೊ ಕರೆಕ್ಟ್ ಆಗಿ ನೋಡ್ಕೊರಿ ಏನೇಂತಾವ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೀನಿ. ನಾ ಆಕ್ಚುಲಿ ಒಂದು ಪೇಡ್ ಗ್ರೂಪ್ ಮಾಡಿದ್ದೆ. ಎಷ್ಟು ಜನರಿಗೆ ನೆನಪೈದು ಗೊತ್ತಿಲ್ಲ, ಅಂದ್ರೆ ಜಾಯ್ನ್ ಆಗೋದು ಗೊತ್ತಿರುತ್ತಾ, ಬಟ್ ಜಾಯ್ನ್ ಆಗದೆ ಇರೋ ಎಷ್ಟು ಜನರಿಗೆ ನೆನಪೈದು ಗೊತ್ತಿಲ್ಲ. ನಾ ಏನ ಗ್ರೂಪ್ ಒಳಗೆ ಏನ ಡೈಲಿ 50 ಕ್ವಶನ್ಸ್ ಮಾಡ್ಸಕತ್ತಿದ್ನಲ್ಲ, ಸೊ ಆ ಕ್ವಶನ್ಸ್ ನ ಏನಾರ ಪರ್ಫೆಕ್ಟ್ ಯಾರು ಮಾಡಾಕತ್ತಿದ್ರ ಅಂದ್ರ ಅವ್ರು ಆರಾಮಾಗಿ ಅವ್ರೇನ ಒಂದ್ ಸೆಕೆಂಡ್ ಪೆನ್ ತಗೋತೀನಿ. ಯಾರ್ಯಾರ ಕರೆಕ್ಟಾಗಿ ಒಂದು ಪ್ರಾಕ್ಟೀಸ್ ಮಾಡಿಲ್ಲ ಹೇಳ್ತೀನಿ. ಆರಾಮಾಗಿ ನೀವು ಮ್ಯಾಥ್ಸ್ ರೀಸನಿಂಗ್ ಚಿಂತೆ ಇಲ್ದ ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರಿ. ಒಂದು ಕ್ವಶನ್ ಬೇರೆ ಬಂದಿತ್ತು, ಆ ಕ್ವಶನ್ ಮೋಸ್ಟ್ಲಿ ಮಾಡಿಸಿ ಅನ್ಸುತ್ತಾ, ಬಟ್ ಆ ಕ್ವಶನ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಇವತ್ತು ನಾ ಪೂರಾ ತಿಳಿಸ್ಕೊಡ್ತೀನಿ. ಬಟ್ ಯಾರ ಗ್ರೂಪ್ ನ ಇದ್ರಲ್ಲ ಮ್ಯಾಥ್ಸ್ ರೀಸನಿಂಗ್ ನಿಮಗೆ ಫುಲ್ ಈಸಿ ಪೀಜಿ ಅನಿಸಿರುತ್ತಾ, ಆ ಲೆವೆಲ್ ನಿಮ್ಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಸರಿ, ಮೊದಲು ನಮ್ಗೆ ಏನ್ ಕ್ವಶನ್ ಬಂದಲ್ಲ ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಐತಿ, ಮಸ್ತ್ ಸರ್ಪ್ರೈಸ್ ಐತಿ. ಆ ಸರ್ಪ್ರೈಸ್ ಬಗ್ಗೆ ಕೂಡ ಮಾತಾಡ್ತಾನು. ಚಂದಂಗೆ ಬರ್ಕೊಂಬಂದಿನಲ್ಲ, ಕ್ವಶನ್ಸ್ ಯಾವ್ದು ಮಿಸ್ ಆಗ್ಬಾರ್ದು ತಲೆ ಇಟ್ಕೊಂಡ್ರೆ ಮರಿತವಲ್ಲ, ಸೊ ಬರ್ಕೊಂಬಂದಿನಲ್ಲ ನೋಡ್ರಿ. ಫಸ್ಟ್ ಎಕ್ಸಾಮ್ ಹೆಂಗಿತ್ತಂತ ಹೇಳ್ತೀನಿ. ನಾರ್ಮಲ್ ಆಗಿ ಏನು ಶಿಫ್ಟ್ ಇದ್ವಲ್ಲ, ಸೊ ಆಲ್ಮೋಸ್ಟ್ 3 ಶಿಫ್ಟ್ ಈಸಿನೇ ಇದ್ದು, ಹಂಗೇನು ಟಫ್ ಅಲ್ಲ. ಸೊ ನಾರ್ಮಲ್ ಆಗಿ ಈಸಿನೇ ಇದ್ದು ಅಂತ, ಬಟ್ ಸ್ವಲ್ಪ ಮಾಡ್ರೇಟ್ ನೀವು ಅನ್ಬೋದು ಅದು ಜಿಕೆ ನೋಡ್ಕೊಂಡ್ರ. ಸೊ ನಾನು ಗ್ರೂಪ್ ಮ್ಯಾಥ್ಸ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದಾರ. ಮ್ಯಾಥ್ಸ್ ರೀಸನಿಂಗ್ ಅಂತೂ ಈಸಿನೇ ಇತ್ತು. ಸೊ ಆಲ್ಮೋಸ್ಟ್ ಮಾಡ್ರೇಟ್ ಅನ್ನೋದಿಲ್ಲ, ಮಾಡ್ರೇಟ್ಗಿಂತ ಕಮ್ಮಿ, ಈಸಿಗಿಂತ ಸ್ವಲ್ಪ ಇಷ್ಟು ಜಾಸ್ತಿ. ಮ್ಯಾಥ್ಸ್ ರೀಸನಿಂಗ್ ಅಲ್ಲ ಆಯ್ತಲ್ಲ, ಜಿಕೆ GS ಹಾಕ್ತೀನಿ. ಸೊ ಟಫ್ ಇತ್ತು ಅದ್ರ ಓಕೆ ಅಷ್ಟಿತ್ತು. ಸರಿ, ನಾರ್ಮಲ್ ಆಗಿ ಮಾಡೋಣ ಹಾಕೋತಕ್ಕಿ ನೋಡ್ರಿ. ಯಾವ ಟೈಪ್ ಕ್ವಶನ್ಸ್ ಬಂದಾವ್ರಿ. ಫಸ್ಟ್ ಏನ್ ತೆಗೆದ್ಬಿಡೋಣ ಅಂತ ಕರೆಕ್ಟಾಗಿ ಬರೀತೀನಿ, ಪಟ ಎಲ್ಲ ಬರ್ದು ಹೇಳ್ತೀನಿ, ಮಿಸ್ ಮಾಡಬೇಡಲ್ಲ. ಸೊ ಟೈಮ್ ಅಂಡ್ ವರ್ಕ್ ಏನೈತಲ್ಲ, ಸೊ ಟೈಮ್ ಅಂಡ್ ವರ್ಕ್ ಬಗ್ಗೆ ಕ್ವಶನ್ ಬರಾಕತ್ತಾವ. ಟೈಮ್ ಅಂಡ್ ವರ್ಕ್ ಬಗ್ಗೆ, ಟ್ರಿಗ್ನೋಮೆಟ್ರಿ ಬಗ್ಗೆ ಕ್ವಶನ್ಸ್ ಅದಾವ. ಆ ಟ್ರಿಗ್ನೋಮೆಟ್ರಿ ಬಗ್ಗೆ ಪ್ರತಿಷ್ಠೆ ಆಲ್ಮೋಸ್ಟ್ ಒಂದೊಂದು ಕ್ವಶನ್ಸ್ ಬರಾಕತ್ತಾವ. ಸೊ ಟ್ರಿಗ್ನೋಮೆಟ್ರಿ ಆಲ್ಮೋಸ್ಟ್ ಗ್ರೂಪ್ನಾಗ ಪ್ರಾಕ್ಟೀಸ್ ಮಾಡಿರ್ತಿರ್ಲ ಅಷ್ಟ ಆಲ್ಮೋಸ್ಟ್ ಆಗ್ತಾವ. ಬಟ್ ಟ್ರಿಗ್ನೋಮೆಟ್ರಿ ನಿಮ್ಗೆ ಅದ್ರ ಗೊತ್ತೈತಿ. ಕ್ವಶನ್ ಸ್ವಲ್ಪ ಅದಕ್ಕೆ ಅಪ್ಲಿಕೇಶನ್ ಬರೋಕು, ಸೊ ಅಪ್ಲೈ ಮಾಡೋಕೆ ಬರೋಗಿದ್ರ ನೀವು ಆರಾಮಾಗಿ ಮಾಡ್ತೀರಿ. ಇದನ್ನ ಬಿಟ್ರೆ ಇನ್ನೊಂದು ರಾಂಬಸ್ ಬಗ್ಗೆ ಒಂದು ಕ್ವಶನ್ ಬಂದೈತಿ. ಆಕ್ಚುಲಿ ರಾಂಬಸ್ ಏರಿಯಾ ಅದ. ಸೊ ರಾಂಬಸ್ ಏರಿಯಾ ಅಂದ್ರೆ ಹೆಂಗ, ಒಂದು ರಾಂಬಸ್ ಕೊಡ್ತಾರ. ಸೊ ರಾಂಬಸ್ ಇದು ರಾಂಬಸ್ ಅಲ್ಲಿ ಕೈಟ್ ಐತಲ್ಲ, ರಾಂಬಸ್ ಹೆಂಗಿರುತ್ತಾ, ಸೊ 4 ಸೈಡ್ಸ್ ಈಕ್ವಲ್ ಇರುತ್ತೆ. ಈ ಟೈಪ್ ರಾಂಬಸ್ ಇರುತ್ತೆ, 4 ಸೈಡ್ಸ್ ಈಕ್ವಲ್ ಇರ್ತಾವ. ಸೊ ಇದ್ರದ್ದು ಏನ್ ಕೊಡ್ತಾರ, ಟೋಟಲ್ ಪೆರಿಮೀಟರ್ ಕೊಡ್ತಾರ. ಸೊ 4 ಸೈಡ್ ಈಕ್ವಲ್ ಅಂದ್ರೆ ಪೆರಿಮೀಟರ್ ಏನಾಗಿರುತ್ತಾ 25. ಇದೇನಾಯ್ತು, ಒಂದ್ ಸೆಕೆಂಡ್. 25 25 25 25 ಆಗುತ್ತಾ. ಸೊ ಅದ್ರ ಜೊತೆ ಒಂದು ಡಯಾಗ್ನಲ್ ಕೊಡ್ತಾರ. ಸೊ ಒಂದು ಡಯಾಗ್ನಲ್ ಕೊಟ್ಟು ಇನ್ನೊಂದು ಡಯಾಗ್ನಲ್ ಬರುತ್ತಾ. ಸೊ ಇದು ನಾವು ಹಾಫ್ ಮಾಡ್ಕೊಂಡು ಡಯಾಗ್ನಲ್ ಹಾಫ್ ಮಾಡ್ಕೋಬೇಕು. ಸೊ ಇದು ಸಿಗುತ್ತಾ ನಮಗೆ ಇದ್ರ ಫಾರ್ಮುಲಾ ರಾಂಬಸ್ ಏರಿಯಾ ಕೇಳ್ತಾರೆ. ಸೊ ರಾಂಬಸ್ ಏರಿಯಾನು ಹಾಫ್ D1 D2. ಸೊ ಸಿಂಪಲ್ ಆಗಿದೆ, ಸ್ವಲ್ಪ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಬೇಕು. ಅದು ಯೂಸ್ ಮಾಡಕ್ ಬಂದ್ರೆ ನೀವು ಮಾಡ್ತೀರಿ. ಆಲ್ಮೋಸ್ಟ್ ಗ್ರೂಪ್ನಾಗ ಇದ್ದಾಗ ಈ ಟೈಪ್ ಕ್ವಶನ್ಸ್ ಕೊಟ್ಟಿದ್ದೆ ಅನ್ಕೊಂತೀನಿ. ಗ್ರೂಪ್ನಾಗ ಇದ್ದಾಗ ಮಾತ್ರ ಎಲ್ಲಾ ತರ ಕ್ವಶನ್ಸ್ ಪ್ರಾಕ್ಟೀಸ್ ಆಗಿ ಇರ್ತಾವ. ಚಿಲ್ ಮಾಡ್ರಿ, ಗ್ರೂಪ್ನಾಗ ಇದ್ದಾರೆ ಯಾರ ಟೈಮ್ ಪ್ರಾಕ್ಟೀಸ್ ಮಾಡಿರ್ಲ ಆರಾಮ ಆಗುತ್ತೆ. ಅದನ್ನ ಬಿಟ್ಟರೆ ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ಕ್ವಶನ್ ಬಂದಿತ್ತು. ಸೊ ಡಿವಿಸಿಬಿಲಿಟಿ ರೂಲ್ಸ್ ಯಾವ ನಂಬರ್ ಅಂದ್ರೆ 24 ಬಗ್ಗೆ ಬಂದಿತ್ತು. ಡಿವಿಸಿಬಿಲಿಟಿ ರೂಲ್ಸ್ 24 ನಂಬರ್ ಬಗ್ಗೆ. 24 ಹೆಂಗ್ ಮಾಡ್ತೀರಿ, 24 ಹೆಂಗ್ ಮಾಡ್ತೀವಿ ನಾವು, 8 3. ಸೊ ಒಂದು ನಂಬರ್ ಕೊಡ್ತಾರ, ಒಂದು ದೊಡ್ಡ ನಂಬರ್ ಕೊಡ್ತಾರ. ಸೊ ಅದ್ರ ಎರಡು ಗ್ಯಾಪ್ ಕೊಡ್ತಾರ. ಫಸ್ಟಿಗೆ ಒಂದು ನಡ್ಕೊಂಡ್ ಕೊಡ್ತಾರ, ಲಾಸ್ಟಿಗೆ ಒಂದು ಕೊಡ್ತಾರ. ಸೊ ಲಾಸ್ಟಿಗೆ ಹೆಂಗ್ ಕಂಡಿಡ್ತೀರಿ, ಫಸ್ಟ್ ಲಾಸ್ಟ್ ಕಂಡಿಡ್ಬೇಕು. ಯಾಕಂದ್ರೆ ಲಾಸ್ಟ್ನೇದ ಎಂಟ್ರದ್ ಏನೈತಿ, ಸೊ ಲಾಸ್ಟ್ 3 ಡಿಜಿಟ್ಸ್ ಡಿವೈಡ್ ಆಗ್ಬೇಕಲ್ಲ. ಸೊ ಎಂಟ್ರದ್ ಬಂದು ಮಾಡ್ಕೊಂತೀರಿ, ನಿಮಗೆ ಬಿ ಸಿಗುತ್ತಾ. ಸೊ ಅದ್ರ ಮೇಲೆ 3 ಏನ್ ಮಾಡ್ಬೇಕು, ಸೊ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತಾ. ಸಿಂಪಲ್ ಐತಿ, ಅದ್ರ ಬಗ್ಗೆ ಕೇಳ್ಯಾರ. ಅದನ್ನ ಬಿಟ್ರೆ ನೋಡ್ರಿ ನೆಕ್ಸ್ಟ್ ಹೇಳ್ತೀನಿ. ಮತ್ತೆ ಪೈಪ ಸಿಸ್ಟರ್ನ ಏನೇನು ಒಂದು 3 ಪೈಪ್ ಇರ್ತಾವ. ಒಂದು ಲೀಕ್ ಆಗ್ತಿರುತ್ತಾ, ಒಂದು ತುಂಬತಿರುತ್ತಾ, ಅದು ಇದು ಹೇಳಿ ನಾರ್ಮಲ್ ಅವ ಕ್ವಶನ್ಸ್. ಅದು ನೀವು ಪ್ರಾಕ್ಟೀಸ್ ಮಾಡಿರ್ತೀವಿ. ಗ್ರೂಪ್ನ ಇದ್ರ ಮಾತ್ರ ಚಾಂದಿ, ನೀವೆಲ್ಲ ಪ್ರಾಕ್ಟೀಸ್ ಮಾಡೇ ಬಿಟ್ರಿ. ಟ್ರಿಯಾಂಗಲ್ ಏನೇ ಕೇಳ್ಯಾರ, ಪೈಪ್ ಅಂಡ್ ಸಿಸ್ಟರ್ನ್ ಬರಲಿಲ್ಲ. ಸೊ ಪೈಪ್ ಅಂಡ್ ಸಿಸ್ಟರ್ನ್ ಬರ್ರಿ ಅಂತ, ಪೈಪ್ ಅಂಡ್ ಸಿಸ್ಟರ್ನ್. ಅದಾದ್ಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಯಾವ್ದಂದ್ರ ಇದು ಟ್ರಿಯಾಂಗಲ್ ಏರಿಯಾ ಬಗ್ಗೆ ಕ್ವಶನ್ ಬಂದಾವತ್ತ. ಟ್ರಿಯಾಂಗಲ್ ಏರಿಯಾ ಬಗ್ಗೆ ಕ್ವಶನ್ ಬಂದಾವ. ಸ್ಕೆಲೆನ್ ಟ್ರಿಯಾಂಗಲ್ ಆಲ್ಮೋಸ್ಟ್. ಮತ್ತೆ ಇನ್ನೊಂದು ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ, ಈ ಟ್ರಿಕ್ ಯೂಸ್ ಮಾಡ್ಕೋರಿ. ಏನಂತ ಗೊತ್ತಾನು, ಸೊ ನಿಮಗೆ ಒಂದು 3 ಸೈಡ್ ಕೊಟ್ಟು ಕೆಲವೊಮ್ಮೆ ಏನ್ ಮಾಡ್ತಾರ, ನಮ್ಗೆ ಲಾಸ್ಟ್ ಟೈಮ್ NTPC ಮೇನ್ಸ್ ಆಗಿ ಕ್ವಶನ್ ಬಂದಿತ್ತು ನನಗ. ಏನಂತಾರ 3 ಸೈಡ್ ಕೊಡ್ತಾರ. ಒಂದು ಟ್ರಿಯಾಂಗಲ್ ಕೊಟ್ಟು 3 ಸೈಡ್ ಕೊಡ್ತಾರ. 24 25 ಇನ್ನೊಂದು ಯಾವ್ದು ಇರುತ್ತಾ 16 7. ಸೊ 24 27 ಕೊಟ್ರಂದ್ರ, ಸೊ ಇದು ನೋಡ್ರಿ, ಇದ್ರ ಒಂದು ಆಕ್ಚುಲಿ ಇದು ರೈಟ್ ಆಂಗಲ್ ಟ್ರಿಯಾಂಗಲ್ ಆಗುತ್ತಾ. ನೋಡ್ರಿ ಒಂದು ನಿಮಿಷ ಸೈಡ್ ಆಗಿತ್ತು, ರೈಟ್ ಆಂಗಲ್ ಟ್ರಿಯಾಂಗಲ್ ಆಗುತ್ತಾ. ಸೊ ನಿಮ್ಗೆ ಏನಾರ 3 ಸೈಡ್ ಕೊಟ್ಟು ಟ್ರಿಯಾಂಗಲ್ ಏರಿಯಾ ಕೇಳಿದ್ರ ಚೆಕ್ ಮಾಡ್ಕೋರಿ. 3 ಸೈಡ್ ಟ್ರಿಪ್ಲೆಟ್ಸ್ ಅವನ್ನ ಟ್ರಿಪ್ಲೆಟ್ಸ್ ಇದು ಅಂದ್ರೆ ರೈಟ್ ಆಂಗಲ್ ಟ್ರಿಯಾಂಗಲ್ ಆಗಿರುತ್ತೆ. ಹಾಗಿದ್ರೆ ನೀವು ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಹಂಗ ಹಾಫ್ ಬೇಸ್ ಇನ್ ರೈಟ್, ಅದನ್ನ ಸ್ವಲ್ಪ ಚೆಕ್ ಮಾಡ್ಕೋರಿ. ಎಕ್ಸಾಮ್ದಾಗ ನಿಮ್ಗೆ ಏನಾರ ಟ್ರಿಯಾಂಗಲ್ ಏರಿಯಾ ಬಂದ್ರ. ಇನ್ನು ಅದನ್ನ ಬಿಟ್ಟರೆ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಬಗ್ಗೆ ಪ್ರತಿಷ್ಠೆ ಕ್ವಶನ್ ಬರಾಕತ್ತವ. ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಏನ್ ಕೇಳ್ತಾರ, ಅವೇ ಟ್ರೈನ್ ಬೋಟ ಮತ್ತೆ ಇನ್ನೊಂದು ಐತಿಲ್ಲ ಯಾವ್ದು, ಟ್ರೈನ್ ಬೋಟ ಇನ್ನೊಂದು ಯಾವ್ದು ಮರ್ತೆ. ಒಬ್ಬ ವ್ಯಕ್ತಿ ಹೋಗ್ತಾನ, ಒಬ್ಬ ವ್ಯಕ್ತಿ ಬರ್ತಾನ, ಎವರೇಜ್ ಡಿಸ್ಟೆನ್ಸ್, ಎವರೇಜ್ ಸ್ಪೀಡ್ ಎಲ್ಲ ನಾರ್ಮಲ್ ಕ್ವಶನ್ಸ್, ಹೆವಿ ಕ್ವಶನ್ಸ್ ಏನಿಲ್ಲ.
ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಅದನ್ನ ನನ್ನ ಗ್ರೂಪ್ ಎದುರಿಗಿದ್ರು ನಾರ್ಮಲಿ ನೀವೆಲ್ಲ ಕೂಡ ಪ್ರಾಕ್ಟೀಸ್ ಮಾಡಿರ್ತೀರಿ ಮತ್ತೆ PYQ ಅಂತಲ್ಲ. ಸೊ ಯಾರ್ಯಾರು ನೋಡ್ರಿ PYQ ನೋಡ್ರಿ ಎಲ್ಲಕ್ಕಿಂತ ಬೆಸ್ಟ್ ಹೇಳ್ರಿ. ಇನ್ನೊಂದು ಶೀಟ್ ತಗೋತೀನಿ ಕರೆಕ್ಟಾಗಿ ಬರ್ತೀನಿ ಅಲ್ಲೆಲ್ಲ ಬರ್ದಿಲ್ಲ. ಸೊ PYQ ಏನ್ ಯಾರು ಪ್ರಾಕ್ಟೀಸ್ ಮಾಡಿರಲ್ಲ, ಸೊ ನೀವು PYQ ಏನ್ರ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರ ನೀವು ಆರಾಮಾಗಿ ಏಸ್ ಮಾಡ್ತೀರಿ ಎಕ್ಸಾಮ್ದಾಗ. ಈಸಿ ಅನ್ಸುತ್ತಾ, ಫುಲ್ ಈಸಿ ಅನ್ಸುತ್ತಾ. ನಾ ಆಲ್ಮೋಸ್ಟ್ ಎಲ್ಲ ಹೇಳ್ತಿದ್ದೆ ಮಾಕ್ ಟೆಸ್ಟ್ ಕೊಡ್ರಿ, ಮಾಕ್ ಟೆಸ್ಟ್ ಕೊಡ್ರಿ, ಮಾಕ್ ಟೆಸ್ಟ್ ಕೊಡ್ರಿ, PYQ ಕೊಡ್ರಿ ಅಂತೇಳಿ. ಸೊ ಯಾರ್ಯಾರು ನೀವು ಒಂದು ಕರೆಕ್ಟ್ ನನ್ನ ಮಾತು ಕೇಳಿರ್ಲಿ ಅವ್ರಿಗೆ ಎಕ್ಸಾಮ್ ಫುಲ್ ಈಸಿ ಅನ್ಸುತ್ತಾ, ಆರಾಮಾಗಿ ಬರ್ರಿ ಆಗೈತ್ರಿ ಅಂತ ನನಗೆ ಬಂದು ಹೇಳ್ತೀರಿ. ಎಕ್ಸಾಮ್ ಬರ್ದಾರಂಗೆ ಸ್ವಲ್ಪ ಕೆಲವೊಬ್ರು ಹೇಳ್ಯಾರ ಚಲೋ ಆಗೈತಿ. ಸೊ ಇನ್ನೂ ಯಾರು ಬರ್ತಾ ಹೇಳಿದ್ರೆ ಒಂದು ನಾವು ಮೆಸೇಜ್ ಹಾಕ್ಬೋದು, ಚಲೋ ಆಗೈತ್ರಿ ಎಕ್ಸಾಮ್, ಚಲೋ ಆಗಿಲ್ಲ ಅಂದ್ರೆ ಚಲೋ ಆಗಿಲ್ಲ ಅಂತ ಹೇಳಿ ನಾನು ನಿಮ್ಗೆ ಏನಾರ ಹೆಲ್ಪ್ ಇದ್ರೆ ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಮ್ಗೆ ಏನು ಮಾಡ್ಬೇಕಂತೇಳಿ ಅದನ್ನ ಬಿಟ್ಟರೆ ಏನೋ ಬಂದಿತ್ತು. ಇನ್ನೊಂದು ಕ್ವಶನ್ ಯಾವ್ದಂದ್ರೆ ರಿಂಗ್ ಬೆಲ್. ಇದು ಆಕ್ಚುಲಿ ಮೊದಲು ಬಾಕಿ ಇದ್ರು, ಬಟ್ ಇವಾಗ ಕಡಿಮೆ ಮಾಡಿದ್ರು. ಸೊ ಏನಂದ್ರೆ ಒಂದು ಬೆಲ್ ಇರುತ್ತೆ, ಅಂದ್ರೆ ಟ್ರಾಫಿಕ್ ಲೈಟ್ಸ್ ಕೇಳ್ತಾರ, ಬೆಲ್ ಕೇಳ್ತಾರ. ಸೊ ಬೆಲ್ ಗಂಟೆ ಹೊಡಿತೈತಿ. ಸೊ ಅಂದ್ರೆ ಒಂದು ಇಂಟ್ರೋಲ್ ಕೊಡ್ತಾರ 2-3 ಟೈಮ್. ಸೊ ಸಿಂಪಲ್ LCM ಕಂಡಿದಿರುತ್ತೆ. ಸೊ ಭಾಳ ಸಿಂಪಲ್ ಕ್ವಶನ್ LCM ಕಂಡಿದಿರುತ್ತೆ. ಬೇಸಿಕ್ ಆರಾಮ್ ಮಾಡ್ಬೋದು ನೀವು. ಇನ್ನ ಇದು ಓಕೆ 3D ಕ್ವಶನ್ಸ್ ನೋಡ್ಕೊಂಡ್ರೆ ಸ್ಪಿಯರ್ ಬಗ್ಗೆ ಕ್ವಶನ್ ಕೇಳ್ಯಾರ. ಸೊ ಸ್ಪಿಯರ್ ಬಗ್ಗೆ ಕ್ವಶನ್ ಕೇಳ್ಯಾರ. ಸ್ಪಿಯರ್ ಆದ್ರೆ ವಾಲ್ಯೂಮ್ ರೇಸ್ ಅವ ಇರ್ತಾರ. ಸಿಂಪಲ್ ಕ್ವಶನ್ ಭಾಳ ದೊಡ್ಡದೇನಿಲ್ಲ. ಅದೇ ಡಯಾಮೀಟರ್ ಕಂಡು ಕೇಳಿರ್ತಾರ, ಕೆಲವೊಂದು ಕೊಡ್ತಾರ. ಅದ್ರ ಮತ್ತೆ ಇನ್ನೊಂದು 3D ಒಳಗೆ ನಿಮ್ಗೆ ಆಲ್ಮೋಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಬರೆಯಕತ್ತಾರು. ಸೊ ಸ್ಪಿಯರ್ ಮತ್ತು ಸಿಲಿಂಡರ್, ಕೋಣ. ಸೊ ಇವು ಮೂರ ಪರ್ಫೆಕ್ಟ್ ಆಗಿ ನೋಡ್ಕೊಂಡವ್ರಿ. ಯಾಕಂದ್ರೆ ಇವು ಮೂರ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವ. ಬಾಕಿ ಜಾಸ್ತಿ ಕ್ವಶನ್ ಕೇಳಂಗಿಲ್ಲ. ಇವು 3 ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರ ಅವ್ರು. ಅದನ್ನ ಬಿಟ್ಟರೆ ಇನ್ನು ಸಿಂಪ್ಲಿಫಿಕೇಶನ್ ಒಳಗೆ ಏನೂ ಇಲ್ಲ. ಸಿಂಪಲ್ ಬೋರ್ಡ್ ಮಾರ್ಕ್ಸ್ ಇರುತ್ತೆ. ನೀವು ಬೋರ್ಡ್ ಮಾರ್ಕ್ಸ್ ಪ್ರತಿ ಶಿಫ್ಟ್ನಾಗ 2 ಕ್ವಶನ್ ಬರಾಕತ್ತಾವಂತ ಬೋರ್ಡ್ ಮಾರ್ಕ್ಸ್ ಸ್ವಲ್ಪ ಇಷ್ಟು ಸಿಂಪಲ್ ನೋಡ್ರಿ. 2 ಮಾರ್ಕ್ಸ್ ಇಂತಾವಲ್ಲ, 2 ಮಾರ್ಕ್ಸ್ ಬೋನಸ್ ಇದ್ದಂಗೆ. ಈ 2 ಮಾರ್ಕ್ಸ್ ಮಾತ್ರ ಪೂರಾ ಬೋನಸ್. ನೀವು ಆರಾಮಾಗಿ ಇದನ್ನ ಕ್ಲಿಯರ್ ಮಾಡ್ಕೋತೀರಿ. 2 ಮಾರ್ಕ್ಸ್ ಬೆಳಬೇಕಾ ಕಂಪಲ್ಸರಿ ಈಸಿಯಾಗಿ. ಅದನ್ನ ಬಿಟ್ಟರೆ ಟ್ರೈನ್ ಬಗ್ಗೆ ಕ್ವಶನ್ ಬಂದವ, ಮತ್ತೆ ಏಜ್ ಬಗ್ಗೆ ಕ್ವಶನ್ ಬಂದೈತಿ. ಏಜ್ ಬಗ್ಗೆ ಆರಾಮ್ ಈಸಿ ಕ್ವಶನ್ ಅದಾವ, ಭಾಳ ಟಫ್ ಇಲ್ಲ. ಸೊ ಸಿಂಪಲ್ ಕ್ವಶನ್ ಕೇಳ್ತಾರ. ರೇಷೋ ಇದ್ರೆ ನೋಡ್ಕೊರಿ, ಅಂದ್ರೆ ರೇಷೋ ಗ್ಯಾಪ್ ಇದ್ರೆ ನೋಡ್ಕೊರಿ. ರೇಷೋ ಗ್ಯಾಪ್ ಇದ್ರೆ ನಿಮ್ಗೆ ಈಸಿಯಾಗಿ ಆಗುತ್ತೆ. ಸೊ ರೇಷೋ ಗ್ಯಾಪ್ ಇಲ್ಲಂದ್ರೆ ಈಕ್ವೇಷನ್ ಮಾಡ್ಕೊಂಡು ನೀವು ಮಾಡೇ ಮಾಡ್ತೀರಿ, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ ಬಂದೈತಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಈಗ ಸಿಂಪಲ್ ಇಂಟ್ರೆಸ್ಟ್ ಆಲ್ಮೋಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ಅದೇ ಟೈಪ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ನಾರ್ಮಲ್ ಆಗಿ ಬರ್ತಾವ. ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಅದನ್ನ ಬಿಟ್ಟರೆ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ 2-3 ಕ್ವಶನ್ ಬರಾಕತ್ತಾವ. ಪ್ರಾಫಿಟ್ ಅಂಡ್ ಲಾಸ್ ಇನ್ ಚಾಪ್ಟರ್ ಐತಲ್ಲ, ಸೊ 2-3 ಕ್ವಶನ್ ಬರ್ತಾವ. ನೋಡ್ಕೊರಿ ಕರೆಕ್ಟಾಗಿ. ಸಿಂಪಲ್ ಭಾಳ ದೊಡ್ಡ. ಮತ್ತೆ ಇನ್ನೊಂದು ಕ್ವಶನ್, ಇದು ಆಲ್ಮೋಸ್ಟ್ ಪ್ರತಿ ಸಲ ಬರುತ್ತೆ. 1-2-3 ಶಿಫ್ಟಿ ಪ್ರತಿ ಸಲ ಬರುತ್ತೆ ಈ ಕ್ವಶನ್. ಲಾಸ್ಟ್ ಟೈಮ್ ನಾ CBT ಅಂಡರ್ ಗ್ರಾಜುಯೇಟ್ ಅಲ್ಲ, ಗ್ರಾಜುಯೇಟ್ ಬರ್ದಾಗ ಬಂದಿತ್ತು ಕ್ವಶನ್. ಯಾವ ಕ್ವಶನ್ ಅಂದ್ರೆ ಒಂದು 4 ಆಪ್ಷನ್ ಕೊಡ್ತಾನೆ. ಸೊ 4 ಆಪ್ಷನ್ ಕೊಟ್ಟು ಇದ್ರ ಕೊಡ್ತಾನೆ. ಒಂದು 50%, ಒಂದು 20 ಮತ್ತು 22 ಸಕ್ಸೆಸಿವ್, ಬೈ 3 ಗೆಟ್ 1, ಮತ್ತು ಇನ್ನೊಂದೇನೋ ಕೊಡ್ತಾನೆ. ಸೊ 30 10 ಈ ಟೈಪ್ 4 ಕೊಡ್ತಾನೆ ಆಪ್ಷನ್. ಬಟ್ ಇದ್ರ ಯಾವ್ದು ಹೈಯೆಸ್ಟ್ ಡಿಸ್ಕೌಂಟ್ ಐತಿ ಅಥವಾ ಯಾವ್ದು ಅತಿ ಕಡಿಮೆ ಡಿಸ್ಕೌಂಟ್ ಐತಿ ಕೇಳ್ತಾನೆ. ಸೊ ಸಿಂಪಲ್ ಕ್ವಶನ್ ಇದು ನೀವು ಆರಾಮ್ ಒಂದು 15 ಸೆಕೆಂಡ್ಸ್ ಸಾಲ್ವ್ ಮಾಡ್ತೀರಿ. ಭಾಳ ಸಿಂಪಲ್ ಕ್ವಶನ್. ಈ ಟೈಪ್ ಕ್ವಶನ್ಸ್ ಕೂಡ ಕೇಳಕತ್ತಾನ. ಅದನ್ನ ಬಿಟ್ರೆ ಇನ್ನು ಇವೇನಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಏನು ಫಾರ್ಮುಲಾಸ್ ಅಲ್ಲ. ಫಾರ್ಮುಲಾಸ್ ಕರೆಕ್ಟಾಗಿ ನೋಡ್ಕೊರಿ. ಸಿಂಪಲ್ ಕ್ವಶನ್ ಇರ್ತಾವೆ, ಭಾಳ ಟಫ್ ಏನಿಲ್ಲ. ಓಕೆ ಮತ್ತೆ ತಡ್ರಿ ನೋಡ್ತೀನಿ. ಎಲ್ಲ ಕರೆಕ್ಟಾಗಿ ಕವರ್ ಮಾಡತ್ತಿರಲ್ಲ. ಯಾಕಂದ್ರೆ ನಾನು ಹೇಳ್ಕೊಂಡು ಹೋಗ್ತೀನಿ, ಮಿಸ್ ಮಾಡ್ಬಿಡ್ತೀನಿ ಪಕ್ಕ. ಆಮೇಲೆ ನಂಗೆ ಅನಿಸುತ್ತೆ ಇದು ಮಿಸ್ ಮಾಡಿಲ್ಲಪ್ಪ ಹೋದ್ಮೇಲೆ. ಅದಕ್ಕಾಗಿ ಏಜ್ ಬಗ್ಗೆ ಅಂತ ಹೇಳಿದೆ. ಸೊ ಫಾದರ್ಸ್ ಅನ್ನ ಸಿಂಪಲ್ ಕ್ವಶನ್ಸ್ ಬರ್ತಾವ. ಇನ್ನು ಪಾರ್ಟ್ನರ್ಶಿಪ್ ಬಗ್ಗೆ ಕ್ವಶನ್ ಬರಾಕತ್ತಾವ. ಯಾವುದು ಪಾರ್ಟ್ನರ್ಶಿಪ್ ಬಗ್ಗೆ ಕಂಪಲ್ಸರಿ ಕ್ವಶನ್ ಬರಾಕತ್ತಾವ. ಸೊ ಕಂಪಲ್ಸರಿ ನೋಡ್ಕೊರಿ ಚೆನ್ನಾಗಿ. ಸೊ ಸಿಂಪಲ್ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ ಅಥವಾ 3 ಪಾರ್ಟ್ನರ್ಸ್ ಇರ್ತಾರೆ. ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಟೈಮ್ ರಕ್ಕೆತ್ರ ಏನು ರಕ್ಕೆತ್ರ, ಆಲ್ಮೋಸ್ಟ್ ಸಿಂಪಲ್ ಕ್ವಶನ್ಸ್ ಇರ್ತಾವ, ಅಷ್ಟೇನು ಹೇವಿಲ್ಲ. ಸೊ ನೀವು ಆಲ್ಮೋಸ್ಟ್ ಮೇನ್ಲಿ PYQ ನೋಡ್ಕೊಂಡಿದ್ರೆ ಆರಾಮಾಗಿ ಮಾಡ್ತೀರಿ. ಓಕೆ ಮ್ಯಾಥ್ಸ್ ಆಲ್ಮೋಸ್ಟ್ ಇವೆಂಟ್ ಟಾಪಿಕ್ಸ್ ಏನು ಎಷ್ಟೊತ್ತಕ ಇಷ್ಟು ಟಾಪಿಕ್ಸ್ ಮೇಲೆ ಬರಾಕತ್ತಾವ. ಅದನ್ನ ಬಿಟ್ಟರೆ ಇನ್ನೊಂದು ಐತೆ ನೋಡ್ರಿ. ಯಾವ್ದಂದ್ರೆ ಇದು ರೀಸನಿಂಗ್ ಮಾತ್ರ ಫುಲ್ ಈಸಿ ಐತಂತ. ಆಲ್ಮೋಸ್ಟ್ 3 ಶಿಫ್ಟ್ನಾಗ ಈಸಿನ ಐತೆ ಅಂತ ಹೇಳ್ತಿದ್ರು. ಸ್ವಲ್ಪ ಆಲ್ಮೋಸ್ಟ್ ರೀಸನಿಂಗ್ ಐತೆ. ಒಂದು ಕ್ವಶನ್ ಐತಿ. ಸೊ ಕ್ವಶನ್ ನಿಮಗೆ ಮಾಡಿಸಿರ್ಕಿಲ್ಲ. ಸೊ ಆ ಕ್ವಶನ್ ಒಂದು ಹೇಳ್ಬಿಡ್ತೀನಿ ನೋಡ್ರಿ. ಏನಂದ್ರೆ ಅಂದ್ರೆ ಎಕ್ಸಾಕ್ಟ್ ಕ್ವಶನ್ ಇಲ್ಲ, ಸೊ ಬೇರೆ ಕ್ವಶನ್ ಹೇಳ್ತೀನಿ. ಏನಂದ್ರೆ ಒಂದು ಇದನ್ನ ತಗೋಣ. ಓಕೆ 3 ಲ್ಯಾಂಗ್ವೇಜ್ ಅದಾವ ತಿಳ್ಕೊರಿ. ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಈಗ ಒಂದು ವೆನ್ ಡಯಾಗ್ರಾಮ್ ಕೊಡ್ತಾರ. ಈ ಟೈಪ್ ವೆನ್ ಡಯಾಗ್ರಾಮ್ ಕೊಡ್ತಾರ. ಒಟ್ಟು ಕನ್ನಡ ಟ್ರಯಾಂಗಲ್, ಇಂಗ್ಲೀಷ್ ಸರ್ಕಲ್, ಹಿಂದಿ ಸ್ಕ್ವೇರ್ ಈ ಟೈಪ್ ಕೊಟ್ಟು ಸೊ ನಂಬರ್ಸ್ ಕೊಡ್ತಾರ. ಇಲ್ಲಿ 24 ಕೊಡ್ಬೋದು, ಇಲ್ಲಿ 5 ಕೊಡ್ಬೋದು, ಇಲ್ಲಿ 6 ಕೊಡ್ಬೋದು, ಇಲ್ಲಿ 8, ಇಲ್ಲಿ 9, ಇಲ್ಲಿ 10, ಇಲ್ಲಿ 10 ಅಷ್ಟೇ ಕೊಡ್ತಾರ. ಕೊಟ್ಟು ಅವ್ರು ಏನ್ ಬೇಕಾದ್ ಕೇಳ್ತಾರ. ಈಗ ಬರೇ ಕನ್ನಡ ಮಾತಾಡೋದು ಕೇಳ್ರಂದ್ರ ಬರೀ ಟ್ರಯಾಂಗಲ್ ಆಗ ಇಲ್ಲಿ ಯಾವ್ದು ಬಂದಿರಬಾರ್ದು, ಎಲ್ಲೋದು ಸಬ್ಮರ್ಜ್ ಆಗಿರೋದು. ಈಗ ಅದ್ರ ಡಿವೈಡಿಂಗ್ ಅಂದ್ರೆ ಮಲ್ಟಿಪಲ್ ಆಗಿ ಇರಬಾರ್ದು. ಸಿಂಗಲ್ ಕೇಳ್ರ ಅದೊಂದೇ ಸಿಂಗಲ್ ಇದ್ರೆ ಕೇಳ್ಬೇಕು. ಅದೇ ಅಕಸ್ಮಾತ್ ಕನ್ನಡ ಮತ್ತು ಇಂಗ್ಲೀಷ್ ಕೇಳ್ರಪ್ಪ, ಕನ್ನಡಲ್ಲಿ ಸರ್ಕಲ್ ಅಲ್ಲ. ಸೊ ಸರ್ಕಲ್ ಮತ್ತು ಟ್ರಯಾಂಗಲ್ 2 ಕಡೆ ಬಂದಿರ್ಬೇಕು. ಯಾವ್ದೈತಿ 6 ಐತಿ. ಬಟ್ 5 ತಗೊಳಂಗಿಲ್ಲ, ಯಾಕಂದ್ರೆ ನಮಗೆ ಹಿಂದಿ ಬ್ಯಾಡ ಅಂದಾರ. ಸೊ ಆ ಟೈಪ್ ನಾವು ನೋಡ್ಕೋಬೇಕು. ಸಿಂಪಲ್ ಐತಿ. ಇನ್ನ ಇಂಗ್ಲೀಷ್ ಮತ್ತು ಹಿಂದಿ ಕೇಳ್ರಪ್ಪ. ಸೊ ಇಂಗ್ಲೀಷ್ ಹಿಂದಿ ಕಾಮನ್ ಯಾವ್ದೈತಿ, ಯಾವ್ದು ಇಲ್ಲಿ ಬರ್ದಿಲ್ಲ ಯಾವ್ದು ಇದು ನೋಡ್ರಿ. ಇಂಗ್ಲೀಷ್ ಮತ್ತು ಹಿಂದಿ ಕಾಮನ್ ಐತಿ. ಸೊ ಇದು ಬರುತ್ತಾ. ಅಕಸ್ಮಾತ್ 3 ಕೇಳ್ರಪ್ಪ, 3 ಕೇಳ್ರ 3 ಕಡೆ ಯಾವ್ದೈತಿ, ಇಲ್ಲಿ 5 ಐತಿ. ಸೊ ಈ 5. ಸೊ ಈ ಟೈಪ್ ನಿಮ್ಗೆ ಸಿಂಪಲ್ ಕ್ವಶನ್ ಒಂದು 4 ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ. ಈ ತರ
ನೋಡೋಣ, ಸಾಧ್ಯವಾದ್ರೆ ನಾಳೆ ಅಥವಾ ನಾಡ್ದು ಈ ಕ್ವಶನ್ ಮೇಲೆ ಒಂದು ವಿಡಿಯೋ ತರ್ತೀನಿ, ಒಂದು 10 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ನಿಮಗೆ ಬೇಕಂದ್ರೆ ಕಮೆಂಟ್ ತಿಳಿಸ್ರಿ, ನೀವು ಬೇಕಂದ್ರೆ ಮಾಡ್ತೀನಿ, ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಜಾಸ್ತಿ ಏನೋ ಯೂಸ್ ಐತಿಲ್ಲ ಅದನ್ನ ಮಾಡೋಣ ಅಂತ. ಇನ್ನು PYQ, PYQ ಅಂದ್ರೆ ಪೂರಾ PYQ ಎಕ್ಸಾಕ್ಟ್ PYQ ಕರೆಕ್ಟ್ ಓದ್ಕೊಂಡ್ರೆ ಆರಾಮಾಗಿ ಹೋಗುತ್ತಾ. ಇನ್ನು ಕರೆಂಟ್ ಅಫೇರ್ಸ್ ಬಗ್ಗೆ, ಸೊ ಕರೆಂಟ್ ಅಫೇರ್ಸ್ ಅವರು ಆಕ್ಚುಲಿ ಜಾಸ್ತಿ 2025 ಕೇಳಾಕತ್ತಾರಂತ. 2026 ಜಾಸ್ತಿ ಕೇಳಾಕತ್ತಿಲ್ಲ ಅಂತ. 2026 ಕೇಳಾಕತ್ತಿಲ್ಲ, ಕಮ್ಮಿ ಕೇಳ್ರು. ಬಟ್ 2025 ಮ್ಯಾಕ್ಸಿಮಮ್ ಕೇಳತ್ತಾರ. ಸೊ 2025 ಜಾಸ್ತಿ ಓದ್ಕೊಂಡು ನೆಕ್ಸ್ಟ್ ಶಿಫ್ಟ್ ಇದ್ದವ್ರು. ಅದನ್ನ ಬಿಟ್ರೆ ಇನ್ನು GKG ಸ್ವಲ್ಪ ನೋಡ್ಕೊಂಡ್ರೆ, ನಾನು ನಿಮ್ಗೇನು ಹೇಳಿಲ್ಲ GKG ಟಾಪಿಕ್ಸ್ ಒಂದು ವಿಡಿಯೋ ಮಾಡಿದೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತೇಳಿ. ಆ ವಿಡಿಯೋನ ಕರೆಕ್ಟಾಗಿ ಕವರ್ ಮಾಡಿದವರಿಗೆ ಪರ್ಫೆಕ್ಟ್ ಆಗಿರುತ್ತೆ. ಅಲ್ಲಿ ಬಂದವ ಒಂದೆರಡು 3 ಕ್ವಶನ್ ಬೇರೆ ಬಂದವ, ಆಲ್ಮೋಸ್ಟ್ ಅದೇ ಟಾಪಿಕ್ಸ್ ಇಂದ ಬಂದವ. ಇದಕ್ಕಿಂತ ಅಂದ್ರೆ ಇವಾಗ ಮಾಡಿದ್ದು ಸ್ವಲ್ಪ ಶಾರ್ಟ್ ಇತ್ತು ವಿಡಿಯೋ, ಬಟ್ NTPC ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಮತ್ತೆ ತುಂಬಾ ಸಲ ಇದೆ. ಸೊ ನಿಮ್ಗೆ ಯಾರಿಗಾರ GK ಇಂಪಾರ್ಟೆಂಟ್ ವಿಡಿಯೋ ಬೇಕಂದ್ರೆ ಆ ವಿಡಿಯೋ ನೋಡ್ರಿ ಅಂತೀವಿ. ಆ ವಿಡಿಯೋನ ಫುಲ್ ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ದೆ. ಅದ್ರ ಪಾತ್ರ ಏನೈತಿ, ಯಾವುದೇ ಕ್ವಶನ್ ಬಂದವಲ್ಲ, ಸೊ ಪ್ರತಿ ಕ್ವಶನ್ ಆ ವಿಡಿಯೋದಾಗ ಹೇಳಿ ಟಾಪಿಕ್ ಮೇಲೆ ಬಂದವ, ಬೇರೆ ಟಾಪಿಕ್ ಬಂದೇ ಅನ್ಕೋರಿ. ಆ ಲೆವೆಲ್ ಇತ್ತು ಆ ವಿಡಿಯೋ. ಅದ್ರ ನಿಮ್ಗೆ ಬೇಕಾದ್ರೆ ಅದ್ರದ್ದು ಆ ವಿಡಿಯೋ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಫಸ್ಟ್ ಮಾಡಿದ್ದು ನೀವು GKGS ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಆ ವಿಡಿಯೋ ನೋಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು. ಸರಿ, ಅದನ್ನ ಬಿಟ್ಟರೆ ನೆಕ್ಸ್ಟ್ ನೋಡ್ರಿ, ಕರೆಂಟ್ ಅಫೇರ್ಸ್ ಒಳಗೆ ಏಬಲ್ ಪ್ರೈಸ್ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ, ಏಬಲ್ ಪ್ರೈಸ್ ಅಂತೇಳಿ. ಸೊ ಮತ್ತು 2025 ಎಲ್ಲ ಕರೆಂಟ್ ಅಫೇರ್ಸ್. ಮತ್ತು ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಕೇಳ್ಯಾರ. ಟೆಂಪಲ್ ಆರ್ಕಿಟೆಕ್ಚರ್, ಟೆಂಪಲ್ ಮೂತ್ರ ಬರ್ತಾವಲ್ಲ, ಯಾವ್ಯಾವ ಬೇಸರ ನಮ್ಮ ಸೈಡ್ ಇದು, ದ್ರಾವಿಡ ಮತ್ತು ಇನ್ನೊಂದು ಯಾವ್ದು ಬರುತ್ತಲ್ಲ, ಯಾವ್ದೇನಂದ ನೆನಪಾಗಿಲ್ಲ ನಂಗೆ ಕರೆಕ್ಟಾಗಿ, ಮುಂದೆ ಬಂದಿತ್ತಾಗಿಲ್ಲಿ. ಬೇಸರ, ದ್ರಾವಿಡ, ನಗರ, ನಗರ ಸ್ಟೈಲ್. ಸೊ ಈ 3 ಟಾಪಿಕ್ ಬರ್ತಾವಲ್ಲ. ಸೊ 3 ಅಂದ್ರೆ ಏನ್ ಬರ್ತಾವ, ಸೊ ಗೋಪುರ ಅಂತ ಬರ್ತಾವ, ವಿಮಾನ ಅಂತ ಬರ್ತಾವ, ಗೋಪುರ. ಸೊ ಟೆಂಪಲ್ ಒಳಗ ಬೇರೆ ಬೇರೆ ಪಾರ್ಟ್ಸ್ ಇರ್ತಾವಲ್ಲ, ಸೊ ಆ ಪಾರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತಾರ. ಅದನ್ನ ಬಿಟ್ರೆ ನೋಡ್ರಿ, ಡೆಲ್ಲಿ ಸುಲ್ತಾನ್ ನಿಮ್ಗೆ ಪ್ರತಿ ಸಲ ಹೇಳಿನಿ, ಎಷ್ಟು ವಿಡಿಯೋ ಮಾಡೀನಿ, ಎಲ್ಲ ವಿಡಿಯೋ ಹೇಳಿನಿ. ಡೆಲ್ಲಿ ಸುಲ್ತಾನ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್, ಓದ್ಕೋರಿ. ಡೆಲ್ಲಿ ಸುಲ್ತಾನ್ ಮಿಸ್ ಮಾಡ್ಬಿಡ್ರಿ. ಸೊ ಡೆಲ್ಲಿ ಸುಲ್ತಾನ್ರ ಬಗ್ಗೆ ಕ್ವಶನ್ ಬಂದವ. ಡೆಲ್ಲಿ ಸುಲ್ತಾನ್ರ ಬಗ್ಗೆ ಏನ್ ಕ್ವಶನ್ ಬಂದೈತಿ ಅಂದ್ರೆ, ರಜಿಯಾ ಸುಲ್ತಾನ್ ಬೇಗಮ್ ಅದಾಳಲ್ಲ, ಸೊ ಅವ್ರ ಬಗ್ಗೆ ಕ್ವಶನ್ ಬಂದೈತಿ. ಸೊ ಅವ್ರು ಯಾರು ಮದುವೆ ಆಗ್ತಾರೆ ಸಮಥಿಂಗ್ ಏನೋ ಆ ಟೈಪ್ ಕ್ವಶನ್ ಬಂದೈತಿ. ರಜಿಯಾ ಸುಲ್ತಾನ್ರ ಬಗ್ಗೆ ಕ್ವಶನ್ ಐತಿ. ಯಾವ್ದು ಡೆಲ್ಲಿ ಸುಲ್ತಾನ್ರು. ಸೊ ಡೆಲ್ಲಿ ಸುಲ್ತಾನ್ರು ಆಲ್ಮೋಸ್ಟ್ ಪ್ರತಿದಿನ ಒಂದರ ಕ್ವಶನ್ ಬಂದೇ ಬರುತ್ತೆ. ಮಿಸ್ ಇಲಾಹ ಮತ್ತೆ IVC. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಹೇಳಿದ್ನಲ್ಲ, ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕೂಡ ಕ್ವಶನ್ ಬಂದೈತಿ. ಆಲ್ಮೋಸ್ಟ್ ನಾನು ವಿಡಿಯೋಸ್ ಯಾರು ಕರೆಕ್ಟಾಗಿ ಫಾಲೋ ಮಾಡಿರಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಹೊರಗಿನ ಬಂದಿಲ್ಲ, ಎಲ್ಲ ಅಲ್ಲಿಂದನೇ ಬಂದವ. ಇನ್ನು ಫಾರೆಸ್ಟ್ ಬಗ್ಗೆ ಕ್ವಶನ್ ಬಂದೈತಿ, ಡೆಸಿಡಿಯಸ್ ಫಾರೆಸ್ಟ್ ಬಗ್ಗೆ ಕೆಲವು ಕ್ವಶನ್ ಬಂದವ. ಒಂದೇ ಕ್ವಶನ್ ಬಂದತ್ತು ಅನ್ಕೋತೀನಿ ಮೋಸ್ಟ್ಲಿ. ಒಂದು ಯಾವುದೋ ಟ್ರೀ ಕೊಟ್ಟೋದು, ಡೆಸಿಡಿಯಸ್ ಫಾರೆಸ್ಟ್ ಟ್ರೀ ಯಾವ್ದು ಕೇಳ್ಯಾರ, ಆ ಟೈಪ್ ಕ್ವಶನ್ ಐತಿ. ಭಾಳ ಬೇಸಿಕ್ ಕ್ವಶನ್, ಅಷ್ಟೊಂದು ಟಫ್ ಅಲ್ಲ. ಕರೆಂಟ್ ಅಫೇರ್ಸ್ ಬಗ್ಗೆ ಇದೆ. ಓಕೆ, ಇನ್ನೊಂದು ಹೇಳ್ತೀನಿ ನೋಡ್ರಿ ಮೇನ, ಕಂಪ್ಯೂಟರ್ ಬಗ್ಗೆ GK ಅಲ್ಲ GS ನೀವು ಎಷ್ಟಾದರೂ ಅಷ್ಟೇ ನೀವು ಓದಲೇಬೇಕು. ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿಲ್ಲ, ಅದು ದೊಡ್ಡದಾಗುತ್ತಾ. ಸೊ ಡಿಸ್ಕ್ರಿಪ್ಷನ್ದಾಗ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿತ್ತಲ್ಲ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನ ನೋಡ್ಕೋರಿ. ಅದನ್ನ ಬಿಟ್ರೆ ಸರಿ, ಇನ್ನೊಂದೇನಂದ್ರೆ ಕಂಪ್ಯೂಟರ್ ಬಗ್ಗೆ. ಸೊ ಕಂಪ್ಯೂಟರ್ ಬಗ್ಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಏನಂದ್ರೆ NTPC ಟೈಮ್ನ ನಾವು ಒಂದು ವಿಡಿಯೋ ಮಾಡಿದ್ದೆ, ಕಂಪ್ಯೂಟರ್ ಇಲ್ಲಿಂದ ಎಲ್ಲ ಕ್ವಶನ್ ಬರ್ತಾವ ಅಂತೇಳಿ. ಸೊ ಆ ವಿಡಿಯೋದು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನೋಟ್ಸ್ ಬೇಕಂದ್ರೆ ನನಗೆ ಟೆಲಿಗ್ರಾಮ್ ಮೆಸೇಜ್ ಹಾಕ್ರಿ, ಕೊಡ್ತೀನಿ ನಿಮಗೆ. ಟೆಲಿಗ್ರಾಮ್ ಮೆಸೇಜ್ ಹಾಕ್ರಿ, ಕಂಪ್ಯೂಟರ್ ನೋಟ್ಸ್ ಮಾಡಿದ್ ನಂಗೆ ಬೇಕಂತೇಳಿ. ಅಥವಾ ನಿಮ್ಗೆ ವಿಡಿಯೋ ನೋಡಿ ತಿಳ್ಕೊತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಡಿಸ್ಕ್ರಿಪ್ಷನ್ದಾಗ ನೀವು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೋದು, ನೀವು ನೋಟ್ಸ್ ಮಾಡ್ಕೋಬೋದು ಅಂತ. ಅದನ್ನ ಬಿಟ್ಟರೆ ಇನ್ನು ಕರೆಂಟ್ ಅಫೇರ್ಸ್ ಬಗ್ಗೆ ಇದೆ, ಕಂಪ್ಯೂಟರ್ ಬಗ್ಗೆ ಇದೆ. ಓಕೆ, ಇನ್ನು ನೆಕ್ಸ್ಟ್ ನನ್ನೊಂದು ಸ್ಪೆಷಲ್ ಇದನ್ನ ಏನಿಲ್ಲ, ಸೊ ಅದ್ರ ಬಗ್ಗೆ ಆಯ್ತು. ಏನೋ ಹೇಳಿದ್ನಲ್ಲ, ಏನೋ ಇದನ್ನ ನಿಮ್ಗೆ ಫಸ್ಟಿಗೆ ಇಲ್ಲ ಹೋಗ್ತದೆ. ಓಕೆ, ಒಂದು ಸ್ಪೆಷಲ್ ಅಂತಿದ್ದಲ್ಲ, ಸರ್ಪ್ರೈಸ್ ಅಂತಲ್ಲ. ಸೊ ನೋಡ್ರಿ, ನನಗೆ ಲಾಸ್ಟ್ ಟೈಮ್ NTPC ಟೈಮ್ನ ಮಾಡಕತ್ತಿದ್ನಲ್ಲ, ಇದು ಬಂದ್ರೆ ನಮ್ಮ ಮಕ್ಕ ಕರೆಕ್ಟಾಗಿ ಕಾಣಲ್ಲ ನಂಗೆ ಗೊತ್ತೈತಿ. ಲಾಸ್ಟ್ ಟೈಮ್ ನಾ NTPC UG ಇದನ್ನ ಮಾಡಿದ್ನಲ್ಲ, ಸೊ ಅವಾಗ ನನ್ನ ಅಷ್ಟು ರಿಸೋರ್ಸ್ ಇದ್ರಿಕಿಲ್ಲ. ಸೊ ನಾ ಗ್ರೂಪ್ ಮಾಡಿ ಮಾಡಕತ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಕತ್ತೀನಿ. ಏನು ಅಪ್ಗ್ರೇಡ್ ಅಂತಂದ್ರೆ, ನಿಮಗೆ ಏನು RRB ಗ್ರೂಪ್ ಡಿ, ಮೇನ್ಲಿ RRB ಗ್ರೂಪ್ ಡಿ. ಬಟ್ ಬರೀ RRB ಗ್ರೂಪ್ ಡಿ ಅಂತಲ್ಲ, ನೀವು ಮ್ಯಾಥ್ಸ್ ಯಾವುದೇ ಎಕ್ಸಾಮ್ ಆದ್ರೂ ಕವರ್ ಆಗುತ್ತಾ ಆ ಟೈಪ್ ಒಂದು ಬ್ಯಾಚ್ ತರಾಕತ್ತೀನಿ. ಸೊ ಏನ್ ಬ್ಯಾಚ್ ಅಂತಂದ್ರೆ RRB ಗ್ರೂಪ್ ಡಿ ಪರಾಕ್ರಮ್ ಬ್ಯಾಚ್ ಹೆಸರು ಪರಾಕ್ರಮ್ ಬ್ಯಾಚ್. ಸೊ ನಿಮಗೆ ಇಲ್ಲಿ ಇಲ್ಲ 399 ಅಲ್ಲ, ಮೊದಲು ಅವರು ನಮ್ದು ಆ್ಯಪ್ ನಂದಲ್ಲ. ಸೊ ಆ್ಯಪ್ ಕೂಡ ಬೇರೆದವ್ರದ್ದು, ಬೋರ್ಡ್ ನಂದಲ್ಲ, ಬೋರ್ಡ್ ಕೂಡ ಬೇರೆದವ್ರದ್ದು. ಫೋನ್ ಸದ್ಯಕ್ಕೆ ಬೇರೆದವ್ರ ಫೋನ್ ವಿಡಿಯೋ ಮಾಡ್ತಿದ್ದೆ, ಅವ್ರಿಲ್ಲ. ಸೊ ನಾನು ಫೋನೇ ಮಾಡ್ತೀನಿ. ಸೊ ನನ್ನ ಫೋನ್ ಕ್ಲಾರಿಟಿ ಕೂಡ ಕಡಿಮೆ ಇರುತ್ತೆ, ಗೊತ್ತೈತಿ. ಟ್ರೈಪೋರ್ಡ್ ಬೇರೆದವ್ರದ್ದು, ಮೈಕ್ ಬೇರೆದವ್ರದ್ದು, ಎಲ್ಲ ಬೇರೆದವ್ರದವ. ಹೆಂಗೋ ಏನೋ ಮಾಡಿ ಮಾಡಕತ್ತೀನಿ ಬ್ಯಾಚ್. ಅವ್ರು 500 ಅಂದ್ರು, ನಾ ಬ್ಯಾಟ್ರಿ ಸರ್ ಅಂದೆ. 399 ಬ್ಯಾಟ್ರಿ ಸರ್ ಅಂದೆ. ಸೊ ಫೈನಲಿ 299 ಫಿಕ್ಸ್ ಮಾಡಿನ ಪ್ರೈಸ್. ಸೊ ಈ 299 ಪ್ರೈಸ್ ನಿಮಗೆ ಭಾಳ ಇರಂಗಿಲ್ಲ, ಮೇ 10 ಮಟ್ಟ ಇರುತ್ತೆ. ಸೊ ಮೇ 10ಕ್ಕೆ ಇದು ರೇಟ್ ಜಾಸ್ತಿ ಆಗುತ್ತಾ, 399 ಆಗುತ್ತೆ ವಾಪಸ್. ಸೊ ನೀವು ಏನಾರ ಇಂಟ್ರೆಸ್ಟ್ ಇದ್ರೆ ಮ್ಯಾಥ್ಸ್ ಪೂರಾ A to Z, ಮ್ಯಾಥ್ಸ್ ಮತ್ತು ರೀಸನಿಂಗ್ ಪೂರಾ ಐತಲ್ಲ, ಮ್ಯಾಥ್ಸ್ ರೀಸನಿಂಗ್ ಪೂರಾ. ಇನ್ನು GKGS ಕೇಳ್ರೆ GKGS ಬಗ್ಗೆ ಅದೊಂದು ಸರ್ಪ್ರೈಸ್ ಐತಿ. ನೀವು ಹೋಗಿ ಬ್ಯಾಚ್ ಜಾಯ್ನ್ ಆಗೋದಲ್ಲ, ಡೆಮೋ ಕ್ಲಾಸ್ ಐತಿ ಬ್ಯಾಚ್ನಾಗ. ಸೊ ಆ ಡೆಮೋ ಕ್ಲಾಸ್ ನೀವು ನೋಡ್ರೆ ನಿಮ್ಗೆ ಗೊತ್ತಾಗುತ್ತಾ GK ಬಗ್ಗೆ. ಸೊ 299 ಬ್ಯಾಚ್ ಆಗತ್ತೆ ನೋಡ್ರಿ. ಈಗಿನ ಕಾಲದಾಗ 299 ಏನೂ ಸಿಗಂಗಿಲ್ಲ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತಾ, ಕರ್ನಾಟಕದ ಎಷ್ಟೋ ಜನ ಬ್ಯಾಚ್ ಮಾಡ್ತಾರ, ಬಟ್ ಆ ಬ್ಯಾಚಿನ ಪ್ರೈಸಸ್ ಎಷ್ಟು ಅಂತ ನಿಮ್ಗೆ ಗೊತ್ತಿರುತ್ತಾ.
2,000 1,500 1,000 ಜಾಸ್ತಿ ಇರ್ತಾವ. ಸೊ ನಾ ಈ 299 ಮಾಡೋದಿಲ್ಲ, ನಾ ಫ್ರೀ ಆಗಿ ಮಾಡಕ್ಕೆ ಇಷ್ಟ ಇತ್ತು. ನನಗೆ ಯೂಟ್ಯೂಬ್ ಮಾನಿಟೈಸ್ ಆದ್ರೆ ನಾ ಫ್ರೀ ಆಗಿ ಮಾಡ್ಬೇಕಂತಿದ್ದೆ, ಬಟ್ ಯೂಟ್ಯೂಬ್ ಮಾನಿಟೈಸ್ ಆಗಿಲ್ಲ. ಐ ಆಮ್ ಸಾರಿ, ನಾ ರೊಕ್ಕ ಮಾಡಕ್ಕಂತಲ್ಲ, ಬಟ್ ನನಗೂ ಒಂದು ನಾನು ಮನುಷ್ಯನೇ, ನನಗೂ ಬೇಕಲ್ಲ. ಸೊ ಅದ್ರ ಮನ್ಯಾಗ ಹಿರಿ ಮಗ ನಾ ಅಲ್ಲ. ಸೊ 299 ಮಾಡಾಕತ್ತೀನಿ. ಇನ್ನೊಂದು ದಿನ ಹಾಕ್ತಿದ್ದೆ ಬರೀ ಮುರಿ ಮಾಡ್ತೀನಿ. ಎಲ್ಲಿ ಸಿಗುತ್ತಪ್ಪ ಬ್ಯಾಚ್ ಅಂತಂದ್ರೆ ಒಂದು ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ. ಸೊ ನಂದಲ್ಲಿ ಸದ್ಯಕ್ಕೆ ಅವ್ರ ಆ್ಯಪ್ನೇ ಮಾಡಾಕತ್ತೀನಿ ಸದ್ಯಕ್ಕೆ. ಸೊ ಅವ್ರು ಹೆಂಗೆ ಹತ್ರ ಕೇಳ್ಬೇಕಲ್ಲ. ಸೊ ಪ್ರೈಸ್ ಸ್ವಲ್ಪ ದಿನಕ್ಕೆ ಜಾಸ್ತಿ ಆಗುತ್ತಾ. ಸೊ ಅದು ಜಲ್ದಿನ ತೋರಿ, ನಿಮ್ಗೆ ಬೇಕು ಅವಶ್ಯಕತೆ ಇದ್ರೆ ಚಾಲೆಂಜ್ ಕೋಚಿಂಗ್ ಅಂತ ಆ್ಯಪ್ ಐತಿ. ಸೊ ಅದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಚಾಲೆಂಜ್ ಕೋಚಿಂಗ್ ಅಂತ. ಸೊ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಬ್ಯಾಚ್ ಬಗ್ಗೆ ಸಿಗುತ್ತಾ, ಬ್ಯಾಚ್ ಸಿಗುತ್ತಾ, ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇನ್ನು 10ನೇ ತಾರೀಕು ಮಟ್ಟ ಟೈಮ್ ಐತಿ. ಸೊ 10th ವರೆಗೂ ಟೈಮ್ ಐತಿ. ಸೊ ಅಲ್ಲಿ ಮಟ್ಟ ನಿಮಗೆ 299 ಸಿಗುತ್ತಾ. ಬಟ್ ಅದಾದ್ಮೇಲೆ 399 ರೇಟ್ ಆಗ್ಬೋದು. 599 ಗೊತ್ತಿಲ್ಲ ನಂಗೆ ಯಾವಾಗ ಮಾಡ್ತಾರೋ ಅಂತೇಳಿ, ಅವಾಗ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ಸದ್ಯಕ್ಕೆ 299 ಐತಿ, ಸ್ವಲ್ಪ ದಿನಕ್ಕೆ 399 ಆಗುತ್ತಾ. 599 ಅವ್ರು ಏನಾರ ಮಾಡ್ತಂದ್ರೆ ಮಾಡ್ಬೋದು. ನಾ ಬ್ಯಾಡ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ, ಬಟ್ ಏನು ಮಾಡಕ್ಕೆ ಬರಂಗಿಲ್ಲ. ಅವ್ರ ಆ್ಯಪ ಅವ್ರು ಹೆಂಗೆ ಹತ್ರ ಕೇಳ್ಬೇಕಾಗುತ್ತಾ. ಸದ್ಯಕ್ಕೆ ನಮ್ಮ ಆ್ಯಪ್ ಇಲ್ಲ, ಎಲ್ಲ ಆಲ್ಮೋಸ್ಟ್ ಟಾಪಿಕ್ಸ್ ಹೇಳಿನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಅಥವಾ ನಿಮಗೆ ಏನಾರ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ನಾವು ನಂಬರ್ ಕೊಡ್ಬೋದಾಗಿತ್ತು. ನಂಬರ್ ಹೆಂಗೆ ಕೊಡಲಿ ಈಗ? ಅರೆ ಯಾರು ನಂಬರ್ ಇಲ್ಲ ಹಾಕಿಲ್ಲ ನಾನು ನಂಬರು. ಓಕೆ ತಡ್ರಿ, ನಂಬರ್ ಕೊಡ್ತೀನಿ ನಾನು ನಿಮ್ಗೆ. ಸೊ ನಿಮ್ಗೆ ಏನು ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ. ಯಾವುದು ಒಂದು ನಿಮಿಷ, ಒಂದು PPT ತೆಗಿತಡ್ರಿ. ಇಲ್ಲಿ ನಂಬರ್ ಇರ್ತದೆ ಪಕ್ಕ. ನೋಡ್ರಿ, ಇಲ್ಲ ಐತೆ ನೋಡ್ರಿ ನಂಬರ. ಸೊ ಈ ನಂಬರ್ ನಿಮ್ಗೆ ಕಾಣತೈತೆ ಅನ್ಕೊಳತ್ತೀನಿ. ಸೊ ಈ ನಂಬರಿಗೆ ಕಾಲ್ ಮಾಡ್ರಿ, 7411705848. ಈ ನಂಬರಿಗೆ ನೀವು ಕಾಲ್ ಮಾಡ್ರಿ ನಿಮ್ಗೆ ಡೀಟೇಲ್ಸ್ ಕೊಡ್ತಾರ, ಪೂರ್ಣ ಡೀಟೇಲ್ಸ್ ಇದ್ರ ಬಗ್ಗೆ, ಬ್ಯಾಚ್ ಬಗ್ಗೆ ಪೂರ್ಣ ಡೀಟೇಲ್ಸ್ ಬೇಕಂದ್ರೆ ಈ ನಂಬರಿಗೆ ಕಾಲ್ ಮಾಡ್ರಿ. ನನ್ನ ನಂಬರ್ ಅಲ್ಲ, ಬೇರೆದವ್ರ ನಂಬರ್ ಐತಿ. ಸೊ ಕಾಲ್ ಮಾಡಿ, ನನ್ನ ಹೆಸರು ಬಸವರಾಜ್ ಅಂಗಡಿ ಅವರ ಕಡೆಯಿಂದ ಕಾಲ್ ಮಾಡಕತ್ತೀನಿ. ಸೊ ನಮಗೆ ಬ್ಯಾಚ್ ಬಗ್ಗೆ ಆನ್ಲೈನ್ ಬ್ಯಾಚ್ ಐತೆ, ಯಾಕಂದ್ರೆ ಅವ್ರದ್ದು ಆಫ್ಲೈನ್ ಬ್ಯಾಚ್ ಒಂದೈತಿ. ಸೊ ಆನ್ಲೈನ್ ಬ್ಯಾಚ್ ಬಗ್ಗೆ ಡೀಟೇಲ್ಸ್ ಬೇಕಂತ ಹೇಳ್ರಿ. ಸೊ ಈ ನಂಬರಿಗೆ ಕಾಲ್ ಮಾಡಿ ಕೇಳ್ರೆ ಅವ್ರು ಡೀಟೇಲ್ಸ್ ಕೊಡ್ತಾರೆ. ಅವ್ರು ನನಗೆ ಕೊಡ್ತಾರೆ ಕಾಲಾಗಿ, ನಾ ಮಾತಾಡ್ತೀನಿ. ಬಟ್ ಮಾತಾಡ್ತೀನಿ, ಡೀಟೇಲ್ಸ್ ನಿಮ್ಗೆ ಕೂಡ ಸಿಗುತ್ತೆ. ಇನ್ನು ಆಫ್ಲೈನ್ ಕೋಚಿಂಗ್ ಕೂಡ ಐತಿ ಅವ್ರದ್ದು. ಆಫ್ಲೈನ್ ಕೋಚಿಂಗ್ ಮಾಡ್ತೀರಂದ್ರೆ ಸೇಮ್ ಅದ ನಂಬರ್ಗೆ ಕಾಲ್ ಮಾಡ್ರಿ. ಆನ್ಲೈನ್ ಬೇಕಾದ್ರೆ ಆನ್ಲೈನ್ ಅಂತ ಹೇಳ್ರಿ, ಆಫ್ಲೈನ್ ಅಂದ್ರೆ ಆಫ್ಲೈನ್ ಅಂತ ಹೇಳ್ರಿ. ಆ ನಂಬರಿಗೆ ಕಾಲ್ ಮಾಡ್ರಿ, 7411705846. ಈ ನಂಬರಿಗೆ ಕಾಲ್ ಮಾಡ್ರಿ. ಆನ್ಲೈನ್ ಬೇಕಾದ್ರೆ ಆನ್ಲೈನ್, ಆಫ್ಲೈನ್ ಬೇಕಾದ್ರೆ ಆಫ್ಲೈನ್, ನಿಮ್ಗೆ ಯಾವ್ದು ಬೇಕು ಅದ್ರ ಬಗ್ಗೆ ಹೇಳ್ರಿ. ಅವ್ರು ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ತಡ್ರಿ, ಇದನ್ನ ಕ್ಲೋಸ್ ಮಾಡೋದು ಈಗ, ನಂಗೆ ಐಡಿಯಾನೂ ಇಲ್ಲ ಜಾಸ್ತಿ ಇದ್ರ ಬಗ್ಗೆ ಕ್ಲೋಸ್ ಮಾಡೋದು. ಓಕೆ 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 ಹೋಯ್ತು. ಈ ಪೇಜ್ ಸರಿಸ್ತೀನಿ. ಸೊ ನಿಮಗೆ 299 ಬ್ಯಾಚ್ ಕೂಡ ತರಾತೀನಿ ಹೇಳ್ತೀನಿ. ಈಗೇನು ಮಾಡಿನಲ್ಲ, NTPC ಫಸ್ಟ್ ವಿಡಿಯೋಸ್ ಮಾಡಿದ್ದೆ, ಅವಾಗ ನೋಡಿದ್ರೆ ನಂಗೆ ಗೊತ್ತೈತಿ ನಾ ಹೇಳಿರೋ ಟಾಪಿಕ್ಸ್ ಬಗ್ಗೆ ಹೆಂಗೆ ಕ್ವಶನ್ ಬಂದಿರುತ್ತೆ. ಇವಾಗ NTPC UG ಎಕ್ಸಾಮ್ ಬರೆಯಾರು ಕೇಳ್ರಿ, ನನ್ನ ಗ್ರೂಪ್ ಯಾರು ಜಾಯ್ನ್ ಆಗಿರಲ್ಲ, ಅವ್ರಿಗೆ ಯಾವ ಟೈಪ್ ಕ್ವಶನ್ಸ್ ಬರಕತ್ತವ ಕೇಳಿದ್ ಬರೋದಲ್ಲ ಅಂತೇಳಿ. ಸೊ ಅವರೆಲ್ಲ ಕೇಳ್ಕೊಂಡು ನಿಮ್ಗೆ ಓಕೆ ಅಂದ್ರೆ ಬ್ಯಾಚ್ ಜಾಯ್ನ್ ಆಗ್ರಿ. 299 ನಿಮ್ಗೆ ಈಗ ನಂಗೆ ಅನ್ಸ್ಬಿಟ್ಟು ಏನು ಸಿಗಂಗಿಲ್ಲ. 299 ಅಂದಾಗ ಅಷ್ಟು ಕಮ್ಮಿ ಪ್ರೈಸಿಗೆ ನಾ ಇದಕ್ಕೆ ಮಾಡತ್ತೀನಿ ನನಗೆ ಗೊತ್ತೈತಿ. ನಾ ಆ್ಯಕ್ಚುಲಿ ಯಾವುದೋ ಕೋಚಿಂಗ್ ಹೋಗಿಲ್ಲ, ಅದು ಆನ್ಲೈನ್ ಕ್ಲಾಸ್ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಥರ ದುಡ್ಡು ಇರಲಿಲ್ಲ ತೊಗೊಳಕ್ಕೆ. ನಂಗೆ ಮನ್ಯಾಗ ಕೇಳೋಷ್ಟು ನಂಗೆ ಧೈರ್ಯ ಇದ್ರಿಕಿಲ್ಲ. ನನಗೆ ಸ್ವಂತ ದುಡ್ಡು ತೊಗೊಳೋಷ್ಟು ನನ್ನ ದುಡ್ಡು ಇದ್ರಲಿಲ್ಲ. ಸೊ ಅದು ತೊಗೊಂಡಿಲ್ಲ. ಬಟ್ ನಾನು ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ರೇಟಾಗಿ ಮಾಡಾಕತ್ತೀನಿ. ಯೂಟ್ಯೂಬ್ ಮಾನಿಟೈಸರ್ ಫ್ರೀದಾಗ ಮಾಡ್ತಿದ್ದೆ ಪಕ್ಕ, ಯಾಕಂದ್ರೆ ಅಲ್ಲಿ ಏನೋ ₹1 2 ಬರ್ತಿತ್ತು. ಬಟ್ ಅದು ಆಗತ್ತಿಲ್ಲ. ಮತ್ತೆ ಇನ್ನೊಂದು ಏನು ಹೇಳಿ, ಫ್ರೀದಾಗ ವ್ಯಾಲ್ಯೂ ಕಂಟೆಂಟ್ ಕೊಟ್ಟರೆ ವ್ಯಾಲ್ಯೂ ಇರಂಗಿಲ್ಲ. ಸೊ ಒಂದು ಸ್ವಲ್ಪ ಒಂದು 10-20 ರೂಪಾಯಿ ನೀವು ಕೊಟ್ಟಿದ್ರೆ ನೀವು ಅನ್ಸುತ್ತೆ ರೊಕ್ಕ ಕೊಟ್ಟಿರಪ್ಪ ನೋಡ್ಬೇಕು ಬ್ಯಾಚ್ ಐತಿರಿ. ಸೊ ಅದ್ರ ನಿಮಗೆ ಓಕೆ ಆ ಬ್ಯಾಚ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ, ಏನು ಮಾಡ್ತಿದ್ರಿ. ಸೊ ಬ್ಯಾಚ್ ಬಗ್ಗೆ ಐಡಿಯಾ ಕೊಡ್ತೀನಿ. ಸೊ ಎಷ್ಟು ನೋಡತ್ರ ಗೊತ್ತಿಲ್ಲ ಇಲ್ಲಿ ಮಟ್ಟ. ಸೊ ವೀಕ್ಲಿ 5ರಿಂದ 6 ವಿಡಿಯೋಸ್ ಬರ್ತಾವ. ಸೊ ಸಂಡೇ ನಿಮ್ಗೆ ಸಾಧ್ಯವಾದ್ರೆ ಗೂಗಲ್ ಮೀಟ್ ಪ್ರತಿ ವೀಕ್ಲಿ ಗ್ಯಾರಂಟಿ ಕೊಡತ್ತಿಲ್ಲ. ಆಲ್ಮೋಸ್ಟ್ ನಾವು 99% ಪ್ರತಿ ವೀಕ್ಲಿ ಗೂಗಲ್ ಮೀಟ್ ಆಗುತ್ತೆ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ನಿಮ್ಗೆ ನಮ್ಗೆ ಡೌಟ್ಸ್ ಕೇಳಕ್ಕೆ ಬರಲ್ಲ, ನಮ್ಮ ಜೊತೆ ಮಾತಾಡಕ್ಕೆ ಬರಲ್ಲ, ಇಂಟ್ರಾಕ್ಷನ್ ಇರಂಗಿಲ್ಲ. ಸೊ ಹಾಗಾಗಿ ಪ್ರತಿ ವೀಕ್ಲಿ ವಾರಕ್ಕೆ ಒಂದ್ಸಲ ಗೂಗಲ್ ಮೀಟ್ ಇರುತ್ತೆ. ಸೊ ನೀವು ಗೂಗಲ್ ಮೀಟಿಗೆ ಜಾಯ್ನ್ ಆಗಿ ನಿಮಗೆ ಏನೋ ಡೌಟ್ ಇದ್ರು ಅಲ್ಲಿ ನೀವು ಕೇಳ್ಬೋದು. ಸೊ ಗೂಗಲ್ ಮೀಟಿಗೆ ಜಾಯ್ನ್ ಆಗಿ ನೀವು ಏನೋ ಡೌಟ್ಸ್ ಇದ್ರು ಕೇಳ್ಬೋದು. ಪ್ರತಿ ವಾರಕ್ಕೊಮ್ಮೆ ಇರುತ್ತೆ ಗೂಗಲ್ ಮೀಟ್. ವಾರ ಒಂದು 5ರಿಂದ 6 ಕ್ಲಾಸ್ ಬರ್ತಾವ. ಒಂದು 4 ಮ್ಯಾಥ್ಸ್, 8 ರೀಸನಿಂಗ್. ನೀವು ಗ್ರೂಪ್ ಡಿ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪೂರಾ A to Z ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸಿಲೆಬಸ್ ಕಂಪ್ಲೀಟ್ ಆಗಿ ನೀವು ಎಕ್ಸಾಮ್ ಹೋದಾಗ ನೀವು ಅಲ್ಲಿ ಹೋಗಿ ನಮ್ಮ ಸರ್ ಎಲ್ಲ ಕಳಿಸ್ಯಾರಪ್ಪ, ಸರ್ ಬೇಡ್ರಿ ನಂಗೆ ಅಣ್ಣ ಅನ್ರಿ, ಅದಷ್ಟ ನಂಗೆ ಸರ್ ಅನಿಸೋ ಇಷ್ಟ ಇಲ್ಲ, ಬ್ರದರ್ಸ್ ಟೈಪ್ ಇರೋ ಅಂತ. ಸೊ ನನಗೆ ನನ್ನ ಹೆಸರಿಂದ ಥ್ಯಾಂಕ್ ಯು ಅಂತ ಒಂದು ಮಾತಂದ್ರೆ ಸಾಕು, ಖುಷಿ ಆಗ್ಬಿಡುತ್ತೆ ನನಗೂ. ಸರಿ, ಜಾಸ್ತಿ ಕುಯ್ಯಂಗಿಲ್ಲ, ಓದ್ರಿ, ರಿವಿಷನ್ ಮಾಡ್ಕೊರಿ. ಯಾರು ರಿವಿಸಿಗೆ ಓದಾತ್ರಿ, ಗ್ರೂಪ್ ಡಿ ಓದಾರ ಬ್ಯಾಚ್ ನಿಮಗೆ ಇಷ್ಟ ಇದ್ರೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ. ಸರಿ, ಸಿಗೋಣಂತ ಮುಂದಿನ ಕ್ಲಾಸ್ದಾಗ ನಾಳೆ ಯಾವ ಕ್ವಶನ್ ಬರತ್ತ ಅಂತೇಳಿ. ಸೊ ಓಕೆ, ಬ್ಯಾಚ್ ಬಗ್ಗೆ ಇನ್ನೊಂದು ವಿಡಿಯೋನ ಆದಷ್ಟು ಬೇಗ ತರ್ತೀನಿ. ಪೂರಾ ಡೀಟೇಲ್ಸ್ ಹೆಂಗೆ ಬೈ ಮಾಡಬೇಕು, ಹೆಂಗೆ ಆ ಆ್ಯಪ್ ಇಂಟರ್ಫೇಸ್ ಹೆಂಗಿರುತ್ತೆ ಎಲ್ಲ ಕೂಡ ತೋರಿಸ್ತೀನಿ. ಓಕೆ, ಆ ಆ್ಯಪ್ ಸದ್ಯಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಡೌಟ್ ಇದ್ರೆ ಆ ನಂಬರ್ಗೆ ಹೇಳಿದಿಲ್ಲ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ರಿ. ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ, ನೀವು ಅಲ್ಲೂ ಕೂಡ ಕಾಲ್ ಮಾಡಿ ಕೇಳ್ಬೋದು. ಅಲ್ಲಿ ಆಫ್ಲೈನ್ ಕೋಚಿಂಗ್ ಕೂಡ ಐತಿ. ಸೊ ಆಫ್ಲೈನ್ ಕೋಚಿಂಗ್ ಬೇಕಂದ್ರೆ ನೀವು ಅಲ್ಲಿ ಹೇಳ್ರಿ. ಆನ್ಲೈನ್ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಆನ್ಲೈನ್ ಅಂತ ಕೇಳ್ರಿ, ಆಫ್ಲೈನ್ ಬೇಕಂದ್ರೆ ಆಫ್ಲೈನ್ ಬಗ್ಗೆ ಅಂತ ಕೇಳ್ರಿ, ಅವ್ರು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಸದ್ಯಕ್ಕೆ ನಾನು ಸಿಗ್ತೀನಿ. ಜಾಸ್ತಿ ಓದ್ಕೊಂತಾರ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು. ಓದ್ರಿ, ಓದೋದು ಬೇಡ್ರಿ, ಪರ್ಫೆಕ್ಟ್ ಓದ್ಕೊಂತಾರ್ರಿ ಡೈಲಿ.